ಅಭಿಮಾನಿ ದೇವರುಗಳೇ, ಈಗ ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಶೃಂಗೇರಿಯಲ್ಲಿ ಇರತಕ್ಕಂತಹ ಶಂಕರಗಿರಿಯಲ್ಲಿ ನಿಂತಿದ್ದೇನೆ. ಸೊ ನನ್ನ ಹಿಂದೆ ಶಂಕರಾಚಾರ್ಯರ ಒಂದು ಚಿತ್ರವನ್ನು ಅಥವಾ ಅವ್ರದ್ದು ಒಂದು ಮೂರ್ತಿಯನ್ನು ನೋಡೋದಕ್ಕೆ ನಿಮಗೆಲ್ಲ ಕಾಣಿಸ್ತಾ ಇದೆ. ಜೊತೆಗೆ ನನ್ನ ಹಿಂದೆ ಒಂದು ವಾಯ್ಸ್ ಕೂಡ ಬರ್ತಾ ಇದೆ. ಆ ಶಂಕರಾಚಾರ್ಯರ ಬಗ್ಗೆ ಪೂರ್ಣ ಮಾಹಿತಿಯನ್ನು ವಿವರಣೆಯನ್ನು ಕೊಟ್ಟಿರ್ತಕ್ಕಂತಹ ಒಂದು ಧ್ವನಿ ಸುರುಳಿಯನ್ನು ಯಾವಾಗಲೂ ಸಹ ಅದು ನಡೀತಾ ಇರುತ್ತೆ. ನಮಗೆ ಅವ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ ಕೆಲವು ನಿಬಂಧನೆಗಳಿದೆ. ನಿಬಂಧನೆಗಳು ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತಕ್ಕಂತಹ ಕೆಲವು ಪದ್ಧತಿಗಳನ್ನು ಅವರು ಅಳವಡಿಸ್ಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಹೆಣ್ಮಕ್ಳು ಕೂದಲುಗಳನ್ನು ಬಿಟ್ಕೊಂಡು ಬಂದರೆ ಒಳಗಡೆ ಕಳಿಸೋದಿಲ್ಲ. ಜೊತೆಗೆ ಡೀಸೆಂಟ್ ಆಗಿರ್ತಕ್ಕಂತಹ ಭಾರತೀಯ ಉಡುಗೆ ತೊಡುಗೆಗಳನ್ನು ಹಾಕ್ಕೊಂಡು ಬರಬೇಕು. ಗಂಡ್ಮಕ್ಳು ಶಾರ್ಟ್ಸು ಆ ಥರದ್ದು ಏನಾದರೂ ಹಾಕ್ಕೊಂಡಿದ್ರೆ ಅವರು ಒಳಗಡೆ ಹೋಗೋದಕ್ಕೆ ಬಿಡಲ್ಲ. ಹೆಣ್ಮಕ್ಳು ಅಷ್ಟೇ. ಪೂರ್ಣ ಪ್ರಮಾಣದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತಕ್ಕಂತಹ ಬಟ್ಟೆಗಳನ್ನು, ಉಡುಗೆ ತೊಡುಗೆಗಳನ್ನು ಹಾಕ್ಕೊಂಡು ಬಂದರೆ ಮಾತ್ರ ಅವರು ಅದ್ರ ಒಳಗಡೆಗೆ ಹೋಗೋದಕ್ಕೆ ಅನುಮತಿಯನ್ನು ಕೊಡ್ತಾರೆ. ಇಲ್ಲಾಂದರೆ ನಿಮಗೆ ಪ್ರಾರಂಭದಲ್ಲೇನೆ ತಡೆದು ನಿಲ್ಲಿಸು, ಅವರು ಯಾವ ರೀತಿ ಇರಬೇಕು ಅಂತಕ್ಕಂಥ ಇನ್ಸ್ಟ್ರಕ್ಷನ್ಸ್ನ ನಮಗೆ ಕೊಡ್ತಾರೆ. ಬೆಳಗ್ಗೆ ಇದು ಟೈಮಿಂಗ್ಸ್ ಏನಿದೆ ಅಂದರೆ ಬೆಳಗ್ಗೆ 7 ಗಂಟೆಯಿಂದ 2 ಗಂಟೆವರೆಗೆ ಇದೆ, ಮತ್ತು 4 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಇದು ಓಪನ್ ಇರುತ್ತೆ. ಒಂದು ವ್ಯೂ ಪಾಯಿಂಟ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಾವು ಮೇಲ್ಗಡೆ ಅವರ ಹೋಗೋದಕ್ಕೆ ವಯಸ್ಸಾಗಿರೋರು ನಾವು ಹೇಗಪ್ಪ ಅದು ಬೆಟ್ಟ ಹತ್ತೋದು ಅಂತಕ್ಕಂತಹ ಟೆನ್ಷನ್ಸ್ ಏನಿರಲ್ಲ. ಯಾಕೆಂದರೆ 3.5% ನಮ್ಮ ಓನ್ ವೆಹಿಕಲ್ ಇದ್ದರೆ ಅಲ್ಲಿವರೆಗೆ ಬರುತ್ತೆ. ಅಲ್ಲಿಂದ ಮುಂದಕ್ಕೆ ನಮಗೆ ಎಕ್ಸಲೇಟ್ರನ್ನ ಅನುಕೂಲವನ್ನು ಸಹ ಮಾಡಿದ್ದಾರೆ. ಮೂರ್ತಿಯ ಹತ್ತಿರದವರೆಗೆ ನಾವು ಎಕ್ಸಲೇಟ್ರಲ್ಲಿ ಹೋಗ್ಬೋದು. ಈವನ್ ವಯಸ್ಸಾಗಿರೋರು, ಮಕ್ಕಳು ಎಲ್ಲರೂ ಸಹ ಅದರ ಮೇಲಕ್ಕೆ ಹೋಗಿ ಒಂದು ವ್ಯೂ ಪಾಯಿಂಟ್ನ ಎಂಜಾಯ್ ಮಾಡೋದಕ್ಕೆ ತುಂಬ ಸುಲಲಿತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಜೊತೆಗೆ ಪ್ರಕೃತಿಯ ಮಡಿಲಲ್ಲಿ ಶಂಕರಾಚಾರ್ಯರ ಒಂದು ಚಿತ್ರವನ್ನು ಇಟ್ಟಿರ್ತಕ್ಕಂಥದ್ದು ಅವರ ಒಂದು ನೋಡೋದಕ್ಕೆ ತುಂಬ ಸುಮಧುರ ಹಾಗೂ ಆಹ್ಲಾದಕರವಾಗಿರ್ತಕ್ಕಂಥದ್ದನ್ನ ನಾವು ಎಂಜಾಯ್ ಮಾಡೋದಕ್ಕೆ ಅನುಕೂಲಕರವಾಗಿದೆ ಅಂತ ಹೇಳ್ಬೋದು. ಜೊತೆಗೆ ಪ್ರಕೃತಿಯ ಮಧ್ಯೆ ಇರೋದ್ರಿಂದ ತುಂಬ ಅದು ಸಂತೋಷ ಕೊಡುತ್ತೆ. ಜೊತೆಗೆ ನೆಮ್ಮದಿಯಾಗಿರ್ತಕ್ಕಂಥದ್ದು ಮತ್ತು ಹಚ್ಚ ಹಸಿರನ್ನು ನೋಡೋದಕ್ಕೆ ಇದ್ರ ಸುತ್ತ ನಮಗೆ ಸಿಗುತ್ತೆ. ಜೊತೆಗೆ ನಾವು ಏನು ಫ್ರೆಶ್ ಹೇರ್ ಅಂತೀವಲ್ಲ, ಆ ಏರನ್ನು ಫೀಲ್ ಮಾಡಬಹುದು. ನಮಗೆ ಆ ಬ್ರೀತಿಂಗಲ್ಲೇ ನಮಗೆ ಗೊತ್ತಾಗುತ್ತೆ ಆ ಏರ್ ಎಷ್ಟು ಚೆನ್ನಾಗಿದೆ, ಗಾಳಿ ಅಂತಕ್ಕಂಥದ್ದು ಅಷ್ಟು ಶುದ್ಧವಾಗಿರ್ತಕ್ಕಂತಹ ಗಾಳಿಯನ್ನು ನಾವು ಅನುಭವಿಸಿದಾಗ ಆ ಫೀಲ್ ನಮಗೆ ಗೊತ್ತಾಗುತ್ತೆ. ಸುತ್ತಲೂ ಸಹ ನಮಗೆ ಒಳ್ಳೆ ವ್ಯೂ ಪಾಯಿಂಟ್ ಇರೋದ್ರಿಂದ ಅಲ್ಲಿ ಮೇಲ್ಗಡೆ ಹೋಗಿ ನಾವು ನೋಡಿದ್ರೆ ಒಂದು ಪ್ರಕೃತಿಯ ಮಲೆನಾಡು ಅಂತಕ್ಕಂಥದ್ದು ಏನಿದೆಯಲ್ಲ, ಅದ್ರ ಸಸ್ಯ ಕಾಶಿ ಅಂತ ಏನು ಹೇಳ್ತಾರಲ್ಲ, ಅದರ ವೈಭವವನ್ನು ಅನುಭವಿಸೋದಕ್ಕೆ ನಮಗೆ ಕಾಣಸಿಗುತ್ತೆ. ಇಲ್ಲಿ ತುಂಬ ಸ್ವಚ್ಛವಾಗಿ ಅವ್ರ ಪರಿಸರವನ್ನು ಕಾಪಾಡ್ಕೊಂಡಿದ್ದಾರೆ. ಬಂದಿರತಕ್ಕಂಥ ನಾವು ಯಾತ್ರಾರ್ಥಿಗಳು ಸಹ ಅದಕ್ಕೆ ಅವರಿಗೆ ಸ್ಪಂದಿಸಬೇಕು, ಅವರಿಗೆ ಸಹಕರಿಸಬೇಕು. ಸ್ವಚ್ಛವಾಗಿರ್ತಕ್ಕಂಥ ವಾತಾವರಣ ಹಾಗೆ ಇಟ್ಕೊಳ್ಳೋದಕ್ಕೆ ನಾವು ಯಾವುದೇ ಪ್ಲಾಸ್ಟಿಕ್ಕು ಮತ್ತೊಂದನ್ನು ಬಿಸಾಡದೆ ಅದನ್ನು ನೀಟಾಗಿ ಇಟ್ಕೊಳ್ತಕ್ಕಂಥದಕ್ಕೆ ಅವ್ರಿಗೂ ಸಹಕಾರ ನೋಡೋಣ. ಜೊತೆಗೆ ಇಲ್ಲಿ ವಾಲ್ ಪೇಂಟ್ಗಳನ್ನೆಲ್ಲ ಚಿತ್ರಗಳನ್ನು ಬಿಡಿಸಿರ್ತಕ್ಕಂಥದ್ದು ಸಹ ನಮಗೆ ಕಾಣಿಸುತ್ತೆ. ಅದ್ರ ಜೊತೆಗೆ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ, ನಮಗೇನಾದರೂ ನೆಮ್ಮದಿ ಬೇಕು, ಮನಸ್ಸನ್ನು ನಾವು ಧ್ಯಾನ ಮುಕ್ತರನ್ನಾಗಿ ಮಾಡಿಸ್ಕೊಳ್ಬೇಕು ಅಂದರೆ ಈ ಸ್ಥಳಕ್ಕೆ ಒಂದು ಸರಿ ಬಂದು ನೀವು ಧ್ಯಾನ ಮುಕ್ತರಾಗಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ತೊಳಲಾಟಗಳನ್ನೆಲ್ಲ ಹೋಗಲಾಡಿಸಿ ಒಂದು ನೆಮ್ಮದಿಯನ್ನು ಕಾಣ್ಕೊಳ್ಳೋದಕ್ಕೆ ಅವಕಾಶವನ್ನು ಪ್ರಕೃತಿಯ ಮಧ್ಯೆ ಕಲ್ಪಿಸಿಕೊಟ್ಟಿದ್ದಾರೆ. ಇದನ್ನು ನಾವು ಬಳಸ್ಕೊಂಡು ನಮ್ಮ ಮನಸ್ಸನ್ನು ತಿಳಿಗೊಳಿಸ್ಕೊಳ್ತಕ್ಕಂಥ ಬನ್ನಿ, ಈ ಒಂದು ಸ್ವಚ್ಛ ಪರಿಸರದಲ್ಲಿ ನಮ್ಮನ್ನು ನಾವು ಮರೆಯೋಣ.